ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇದು ಪರೋಟ ಅಲ್ಲ, ಬಲೂನು. ಬಲೂನ್ ತರದ ಪನೀರ್ ಪರೋಟ. ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಪನೀರ್ ಪರೋಟನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಹಿಟ್ಟನ್ನ ಕಲ್ಸೋದಕ್ಕೆ. ಇದಕ್ಕೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಪರೋಟ ಮಾಡ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಗೋಧಿ ಹಿಟ್ಟು ಬೇಕಾಗತ್ತೆ, ಇಲ್ಲ ಅಂದ್ರೆ ಚೆನ್ನಾಗ್ ಬರಲ್ಲ. ನಂತರ ಇದಕ್ಕೆ ಉಪ್ಪು ಹಾಗೆ 3 ಚಮಚ ಆಗುವಷ್ಟು ಕುಕಿಂಗ್ ಆಯಿಲ್ ನ ಸೇರ್ಸಿದೀನಿ. ಎಣ್ಣೆ ಸೇರ್ಸೋದ್ರಿಂದ ಪರೋಟ ತುಂಬಾ ಚೆನ್ನಾಗ್ ಬರುತ್ತೆ. ಈಗ ಇದನ್ನ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹದವಾಗಿ ಮೆದುವಾಗಿ ಹಿಟ್ಟನ್ನ ಕಲಸ್ಕೋಬೇಕು. ಇದು ತುಂಬಾ ಮೆದುವಾಗ್ಬಿಟ್ರೆ ಚೆನ್ನಾಗ್ ಬರೋದಿಲ್ಲ, ಅಂಟ್ಕೊಂಡ್ಬಿಡತ್ತೆ. ಲಟ್ಸೋವಾಗ ಬೇಯಿಸೋವಾಗ ಚೆನ್ನಾಗ್ ಬರಲ್ಲ. ಸೊ ತುಂಬಾ ಗಟ್ಟಿ ಆದ್ರೆ ಅದು ಸ್ಟ್ರೆಚ್ ಆಗಲ್ಲ. ಸ್ಟ್ರೆಚ್ ಆಗಿಲ್ಲ ಅಂದ್ರೆ ಪರೋಟ ಮಾಡಕ್ಕೂ ಬರಲ್ಲ, ಒಳಗಡೆ ಫಿಲ್ಲಿಂಗ್ ತುಂಬ್ಸಕ್ಕೂ ಬರಲ್ಲ. ಹಾಗಾಗಿ ತುಂಬಾ ಗಟ್ಟಿಯಾಗೂ ಅಲ್ದೆ ತುಂಬಾ ತೆಳುವಾಗಿ ಅಥವಾ ಮೆತ್ತಗೂ ಅಲ್ದೆ ಹದವಾಗಿ ಹಿಟ್ಟನ್ನ ಕಲಸ್ಕೊಂಡು ಕಮ್ಮಿ ಅಂದ್ರು ಇದನ್ನ ಅರ್ಧ ಗಂಟೆನಾದ್ರೂ ನೆನ್ಸಿಟ್ಕೊಳ್ಳಿ. ನೆನೆಸಿಟ್ರೆ ತುಂಬಾ ಚೆನ್ನಾಗಿ ಹಿಗ್ಗುತ್ತೆ ಹಿಟ್ಟು, ಮತ್ತೆ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಮೇಲ್ಗಡೆ ಮತ್ತೊಂದ್ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ನಾದ್ಕೊಂಡು ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅರ್ಧ ಗಂಟೆಯಿಂದ ಸ್ವಲ್ಪ ಜಾಸ್ತಿ ನೆನೆದ್ರೂ ಕೂಡ ಪರವಾಗಿಲ್ಲ, ಕಮ್ಮಿ ನೆನೆಸ್ಕೊಳಕ್ ಹೋಗ್ಬೇಡಿ. ನಂತರ ನಾನಿಲ್ಲಿ ಒಂದು ಚಾಪರ್ ನ ತಗೊಂಡಿದ್ದೀನಿ. ಇದು ತುಂಬಾ ನೈಸ್ ಆಗಿ ಈವನ್ ಆಗಿ ಚಾಪ್ ಮಾಡತ್ತೆ. ಈ ಚಾಪರ್ ನಂಗೆ ತುಂಬಾ ಇಷ್ಟ ಆಗತ್ತೆ. ಇದು ಯಾವ್ದು ಪೇಡ್ ಪ್ರಮೋಷನ್ ಅಲ್ಲ, ಸೊ ಹೇಳ್ದೆ ಅಷ್ಟೇನೆ. ಇದಕ್ಕೆ ಈರುಳ್ಳಿನ ಸೇರ್ಸಿದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿ, 1 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಮುರಿದು ಸೇರ್ಸಿದ್ದೀನಿ. ಇಲ್ಲ ಅಂದ್ರೆ ಅದು ನೀಟಾಗಿ ನೈಸ್ ಆಗಲ್ಲ, ಹಾಗೆ ಕೂತ್ಕೊಂಡ್ಬಿಡುತ್ತೆ. ನಂತರ ಕೊತ್ತಂಬರಿ ಸೊಪ್ಪನ್ನ ಕೂಡ ಆಡ್ ಮಾಡಿದೀನಿ. ಈಗ ಇದ್ರದ್ದು ಕ್ಯಾಪ್ ಹಾಕಿ ಜಸ್ಟ್ 1 ಪ್ರೆಸ್ ಮಾಡಿದ್ರೆ ಅದು ನೈಸ್ ಆಗಿ ಚಾಪ್ ಆಗತ್ತೆ. ಇದು ಎಲೆಕ್ಟ್ರಿಕ್ ಚಾಪರ್, ಸೊ ಮೊದ್ಲೇ ನಾವು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನ ಯೂಸ್ ಮಾಡ್ಕೋಬಹುದು. ಅವಾಗಷ್ಟೇ ನಾನು ಯೂಸ್ ಮಾಡ್ತೀನಿ, ಮತ್ತೆ ಅವಾಗಷ್ಟೇ ಚಾರ್ಜ್ ಕೂಡ ಮಾಡ್ತೀನಿ. ಪೀಜನ್ ಕಂಪ್ನಿದು ತುಂಬಾ ಚೆನ್ನಾಗಿದೆ. ಇದು ಇಷ್ಟ ಆದ್ರೆ ಇದ್ರದ್ದು ಲಿಂಕ್ ನ ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಂದ್ರೆ ಬೈ ಮಾಡಿ. ಇವಾಗ ನೋಡಿ, ಎಲ್ಲಾ ಈರುಳ್ಳಿ, ಹಸಿಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಈವನ್ ಆಗಿ ಚಾಪ್ ಆಗಿದೆ. ಈ ತರ ನೈಸ್ ಆಗಿ ಚಾಪ್ ಮಾಡ್ಕೊಂಡು ತಗೊಂಡ್ರೆ ಯಾವ್ದೇ ಪರೋಟ ಆದ್ರೂ ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಈಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಸಣ್ಣದಾಗಿ ತುರ್ದಿರುವಂತ ಹಸಿ ಶುಂಠಿ ಹಾಗೆ ಕ್ಯಾರೆಟ್ ನ ಕೂಡ ತಗೊಂಡಿದ್ದೀನಿ. ಕ್ಯಾರೆಟ್ ಮತ್ತೆ ಹಸಿ ಶುಂಠಿ ಹಾಕೋದ್ರಿಂದ ಪರೋಟ ತುಂಬಾ ರುಚಿಯಾಗಿರತ್ತೆ. ಮಿಸ್ ಮಾಡದೆ ಹಾಕಿ. ನಿಮ್ಗೆ ಇಷ್ಟ ಇದ್ರೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು, ಮತ್ತೆ ಬೇರೆ ಬೇರೆ ತರಕಾರಿಗಳನ್ನ ಕೂಡ ಹಾಕಿ ಮಾಡ್ಕೊಳ್ಬೋದು. ಇದಾದ ನಂತರ ಈ ಪನ್ನೀರ್ನ ನಾನು ಹಿಂದಿನ ದಿನ ರಾತ್ರಿನೇ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದೀನಿ. ಇದು ನಂದಿನಿ ಶುಭಂ 1 ಲೀಟರ್ ಹಾಲಿಂದ ಮಾಡಿರೋಂತ ಪನ್ನೀರು. 1 ಲೀಟರ್ ಹಾಲಿಗೆ ನೋಡ್ತಾ ಇರ್ಬೋದು ಎಷ್ಟೊಂದ್ ಪನ್ನೀರ್ ಆಗಿದೆ. ಯಾವಾಗ್ಲೇ ಪನ್ನೀರ್ ರೆಸಿಪೀಸ್ ನ ಮಾಡ್ಬೇಕು ಅನ್ಕೊಂಡ್ರು ಕೂಡ ಹಿಂದಿನ ದಿನಾನೇ ನಾನು ಮಾಡಿ ಈ ತರ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀನಿ. ತುಂಬಾ ಚೆನ್ನಾಗಿರತ್ತೆ. ಆ ಬಟ್ಟೆ ಸಮೇತ ಒಂದ್ ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೀನಿ. ಈಗ ಈ ಪನ್ನೀರ್ನ ಕೈಯಲ್ಲೇನೆ ಪುಡಿ ಮಾಡ್ಕೊಳ್ತಾ ಇದೀನಿ. ತುಂಬಾ ನೈಸ್ ಆಗಿ ಪುಡಿ ಮಾಡಿದ್ರೆ ಅದು ತಿನ್ನೋವಾಗ ಇದು ಪನ್ನೀರ್ ಅಂತ ಫೀಲ್ ಆಗೋದೇ ಇಲ್ಲ. ಹಾಗಾಗಿ ನಾನು ಕೈಯಲ್ಲಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರೋ ಹಾಗೇನೆ ಒಡೆದಿಟ್ಕೊಂಡಿದೀನಿ. ಈಗ ಇದಕ್ಕೆ ಧನಿಯಾ ಪೌಡರು, ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತೆ ಚಾಟ್ ಮಸಾಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಅದ್ರ ಬದಲು ಡ್ರೈ ಮ್ಯಾಂಗೋ ಪೌಡರ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಬೇಡ ಅಂದ್ರೆ ನಿಂಬೆ ರಸ ಕೂಡ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಮತ್ತೆ ಕಸೂರಿ ಮೇಥಿ ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಮತ್ತೆ ಕ್ಯಾರೆಟ್ ಅಲ್ಲಿ ನೀರಿನ ಅಂಶ ಇರತ್ತಲ್ವಾ, ಆ ನೀರಿನ ಅಂಶನ ಪನ್ನೀರ್ ಹೀರ್ಕೊಂಡ್ಬಿಡತ್ತೆ. ಸೊ ಇದು ಎಷ್ಟೊತ್ತಿಟ್ರು ಕೂಡ ಇದೇ ತರ ಇರತ್ತೆ, ನೀರ್ ಬಿಟ್ಕೊಂಡು ನೀರ್ ಆಗೋದಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ವಾ, ಪನ್ನೀರ್ ಪರೋಟಗೆ ಬೇಕಾಗಿರೋ ಸ್ಟಫಿಂಗ್ ರೆಡಿ ಆಯ್ತು. ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇದಾದ ನಂತರ ಮುಂಚೆನೆ ನಾವು ಪನ್ನೀರ್ ಪರೋಟಾಗೆ ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ವಿ ಅಲ್ವಾ, ಒಂದ್ ಅರ್ಧ ಗಂಟೆ ಅದು ಚೆನ್ನಾಗಿ ನೆಂದಿದೆ. ಈ ನೆನೆದಿರೋಂತ ಹಿಟ್ಟನ್ನ ಮತ್ತೊಂದ್ಸಲ ಚೆನ್ನಾಗಿ ನಾದ್ಕೊಂಡು ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಪರೋಟ ಆ ಸೈಜ್ ಅಲ್ಲಿ ನೋಡ್ಕೊಂಡು ಹುಳ್ಳಿನ ಮಾಡ್ಕೊಂಡು ತಗೊಳ್ಬೇಕು. ನಾನಿಲ್ಲಿ ಮೀಡಿಯಂ ಸೈಜ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಈಗ
ಒಂದ್ ಹುರುಳಿನ ತಗೊಂಡು ಅದ್ರ ಮೇಲ್ಗಡೆ ಗೋಧಿ ಹಿಟ್ಟನ್ನ ಡಸ್ಟ್ ಮಾಡ್ಕೊಂಡು ಈ ಲಟ್ಸೋ ವಿಧಾನ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್. ನನ್ಗಂತೂ ಇದೇ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಏನಂದ್ರೆ ಮಧ್ಯದಲ್ಲಿ ಅದನ್ನ ದಪ್ಪ ಇರೋ ಹಾಗೇ ಬಿಡ್ಬೇಕು. ಸುತ್ತ ಮಾತ್ರ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳಕ್ಕಾಗುತ್ತೋ ಅಷ್ಟು ತೆಳುವಾಗಿ ಅದನ್ನ ಎಳೆದು ಸ್ಟ್ರೆಚ್ ಮಾಡ್ಕೊಂಡು ತೆಳುವಾಗಿ ಲಟ್ಟಿಸ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ, ವಿಸಿಬಲ್ ಇದೆ ಅನ್ಕೊಳ್ತೀನಿ. ಮಧ್ಯ ತುಂಬಾ ದಪ್ಪ ಇದೆ, ಸುತ್ತ ಮಾತ್ರ ತೆಳ್ಳಗಿದೆ. ಈಗ ಇದಕ್ಕೆ ಪನ್ನೀರ್ ಸ್ಟಫಿಂಗ್ ನ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟನ್ನ ತಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ನ ಫಿಲ್ ಮಾಡ್ತಾ ಇದ್ದೀನಿ. ಹಿಟ್ಟು ಕಡಿಮೆ ಇರ್ಬೇಕು, ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇರ್ಬೇಕು. ಒಬ್ಬೊಬ್ರು ಇಷ್ಟ ಒಂದೊಂದ್ ತರ ಇರುತ್ತೆ, ನಿಮ್ಗೆ ಯಾವ ತರ ಬೇಕೋ ನೋಡ್ಕೊಂಡ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ದಪ್ಪ ಇರೋದ್ರಿಂದ ಲಟ್ಟಿಸಿದಾಗ ಅದು ಈವನ್ ಆಗಿ ಸ್ಪ್ರೆಡ್ ಆಗತ್ತೆ. ಸುತ್ತ ನಾವು ತೆಳುವಾಗಿರೋ ಅಂಚನ್ನ ಲಟ್ಸಿರೋದ್ರಿಂದ ಅದನ್ನ ಒಟ್ಟುಗೂಡಿಸಿದಾಗ ಅದೇನು ತುಂಬಾ ದಪ್ಪ ಆಗೋದಿಲ್ಲ. ಸೊ ಎರಡೂ ಕಡೆನಲ್ಲೂ ಈವನ್ ಆಗಿ ಪರೋಟ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಈಗ ಅದಕ್ಕೆ ಗೋಧಿ ಹಿಟ್ಟನ್ನ ಡಸ್ಟ್ ಮಾಡ್ಕೊಂಡು ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬಾ ದಪ್ಪ ಆದ್ರೆ ಕೂಡ ಚೆನ್ನಾಗಿರಲ್ಲ, ನಮಗ್ ಇಷ್ಟ ಆಗಲ್ಲ. ಮತ್ತೆ ತುಂಬಾ ತೆಳುವಾಗ್ಬಿಟ್ರೆ ಚಪಾತಿ ತರ ಹೋಗ್ಬಿಡತ್ತೆ. ಸೊ ಮೀಡಿಯಂ ದಪ್ಪ ಇರೋ ಹಾಗೆ ಪರೋಟನ ಲಟ್ಟಿಸ್ಕೋಬೇಕು. ಪನ್ನೀರಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ಈ ಪರೋಟನ ಜಸ್ಟ್ ಒಂದ್ ತಿಂದ್ರು ಸಾಕು, ಹೊಟ್ಟೆ ಫುಲ್ ಅನ್ಸುತ್ತೆ. ಎರಡ್ ತಿಂದ್ರಂತೂ ಎಷ್ಟೊತ್ತಾದ್ರೂ ಹಶ್ವೆ ಆಗೋದಿಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಕಳಿಸ್ಬೋದು, ರಾತ್ರಿ ಡಿನ್ನರ್ಗೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರತ್ತೆ. ಈಗ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಮುಂಚೆನೆ ನಾನು ಪ್ಯಾನ್ ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಈಗ ಪರೋಟಾನ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದನ್ ಬೇಕಾದ್ರೂ ಹಾಕಿ ಬೇಯಿಸ್ಕೊಳ್ಬಹುದು. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಪರೋಟ ಬಂದಿದೆ ಅಂದ್ರೆ ಬಲೂನ್ ತರ ಉಬ್ಬಿ ಬರುತ್ತೆ. ಇದು ಒಂದು ಪರೋಟ ಮಾತ್ರ ಅಲ್ಲ, ಮಾಡೋ ಎಲ್ಲಾ ಪರೋಟಾನು ಇದೇ ತರ ಉಬ್ಬಿ ಬರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸೂಪರ್ ಆಗಿರತ್ತೆ. ನಾನ್ ಕೇಳಿದಂಗೆ ತುಂಬಾ ಜನ ಪರೋಟ ಮಾಡೋದು ತುಂಬಾ ಕಷ್ಟ ಅನ್ನೋ ತರ ಬಿಹೇವ್ ಮಾಡ್ತಾರೆ, ಹೇಳ್ತಾರೆ ಕೂಡ. ಆದ್ರೆ ಪರೋಟ ಮಾಡೋದು ಅಷ್ಟೇನ್ ಕಷ್ಟ ಅಲ್ಲ. ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ ಮಾಡಿದ್ರೆ ನೀವೇ ಕಲ್ಕೊಂಡ್ಬಿಡ್ತೀರಾ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನನ್ಗೆ ಈ ಸ್ಟಫಿಂಗ್ ನ ಫಿಲ್ ಮಾಡೋದು ಇದೇ ತುಂಬಾ ಈಸಿ ಅನ್ಸುತ್ತೆ. ತುಂಬಾ ತೆಳುವಾಗಿ ಸುತ್ತ ಲಟ್ಟಿಸ್ಕೊಳ್ಳೋದು, ಮಧ್ಯ ದಪ್ಪ ಇರೋ ಹಾಗೆ ಬಿಡೋದು. ಆ ನಂತರ ಅದಕ್ಕೆ ಸ್ಟಫಿಂಗ್ ನ ಫಿಲ್ ಮಾಡಿ ಲಟ್ಸಿದ್ರೆ ಸ್ವಲ್ಪನೂ ಓಪನ್ ಆಗಲ್ಲ, ನೀಟಾಗಿ ಬರುತ್ತೆ. ಒಂದ್ ಕಡೆ ದಪ್ಪ, ಒಂದ್ ಕಡೆ ಕಿತ್ತೋಗೋದು ಆತರ ಎಲ್ಲ ಏನೂ ಆಗಲ್ಲ. ಇವಾಗ ನೋಡ್ತಾ ಇದೀರಲ್ವಾ, ಪ್ರತಿ ಪರೋಟಾನು ಅದೇ ತರ ಉಬ್ಬಿ ಬರುತ್ತೆ, ಬಲೂನ್ ತರ. ಮತ್ತೆ ಎಷ್ಟೇ ಹೊತ್ತಿಟ್ರು ಕೂಡ ಸಾಫ್ಟ್ ಆಗಿರತ್ತೆ. ಇದ್ರ ಜೊತೆಗೆ ಟೊಮ್ಯಾಟೊ ಕೆಚಪ್ ಹಾಕೊಂಡು ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ನನ್ಗೆ ಮೊಸರು ಜೊತೆ ಇಷ್ಟ ಆಗತ್ತೆ. ನಾನು ಯಾವ್ದೇ ಪರೋಟ ಆದ್ರೂ ಮೊಸರು ಜೊತೆಗೆ ಇಷ್ಟಪಟ್ಟು ತಿಂತೀನಿ. ಈ ಪರೋಟನ ಕೊನೆಯಲ್ಲಿ ನಾನು ಓಪನ್ ಮಾಡಿ ಸಹ ತೋರ್ಸಿದೀನಿ. ತುಂಬಾ ಚೆನ್ನಾಗಿ ಲೇಯರ್ ಆಗಿ ಬಂದಿರತ್ತೆ, ಪರ್ಫೆಕ್ಟ್ ಆಗಿ ಬಂದಿರತ್ತೆ. ಪ್ರತಿಯೊಂದು ಕೂಡ ಉಬ್ಬಿ ಬರುತ್ತೆ. ಮಾಡೋವಾಗ ತುಂಬಾ ಖುಷಿ ಅನ್ಸುತ್ತೆ. ನೀವೇನಾದ್ರೂ ಈ ವಿಡಿಯೋನ ನೋಡಿ ಇದೇ ತರ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ಪರೋಟ ಮಾಡಿದ್ರೆ, ಈ ಪರೋಟ ಮಾತ್ರ ಅಲ್ಲ ಯಾವುದೇ ಪರೋಟ ಆದ್ರೂ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.